ಅದು ಅಲ್ಲದೆ ನೀನು ಅವಾಗವಾಗ ಬುರ್ರ್ ಬುರ್ರ್ ಅಂತ ಬಸ್ ಎಲ್ಲ ಬಿಡ್ತಾ ಇರ್ತೀಯಲ್ಲ, ಅದಕ್ಕೆ ನಿನಗೆ ಇಷ್ಟ ಅಂತ ಹೇಳಿರಬೇಕು. ಆಹಾ ಮನು, ಹೇಳ್ದೆ ಸರಿಯಾಗಿರೋದನ್ನೇ ಹೇಳ್ದೆ ಬಿಡಪ್ಪ. ಆಯಿತು, ಕರ್ಕೊಂಡು ಹೋಗ್ತೀನಿ, ನಡೀರಿ. ಒಂದು ನಿಮಿಷ ಅಜ್ಜಿ, ನೀವು ಕೊಟ್ಟಿರೋ ಪುಸ್ತಕಗಳಲ್ಲಿ ಒಂದು ಪೆನ್ ಇತ್ತು, ಅಲ್ಲಿ ಸೈನ್ ಹಾಕಕ್ಕೆ ಬೇಕಾಯ್ತದೆ. ನಾನು ಅಜ್ಜಿ ಕೊಟ್ಟಿರೋ ಪೆನ್ನೇ ಸೈನ್ ಹಾಕಬೇಕು. ಒಂದು ನಿಮಿಷ ಬಂದೆ. ಯಜುಜ್ಮಿ ಅಜ್ಜಿ, ಇವಳು ಪೆನ್ ತರಕ್ಕೆ ಹೋದ್ಲಾ ಇಲ್ಲ ತಯಾರಿಸ್ಕೊಂಬರಕ್ಕೆ ಹೋದ್ಲಾ? ಯಾಕಮ್ಮ, ಏನಾಯ್ತು? ಅಜ್ಜಿ ಕೊಟ್ಟಿರೋ ಪೆನ್ನು ಕಾಣಿಸ್ತಿಲ್ಲ. ಹೋಗ್ಲಿ ಬಿಡಮ್ಮ, ಬೇರೆ ಪೆನ್ ತಗೊಂಡು ಹೋದ್ರೆ ಆಯ್ತಲ್ವಾ? ಅಜ್ಜಿ ಪ್ರೀತಿಯಿಂದ ಕೊಟ್ಟಿದ್ರಲ್ವಾ ಪೆನ್ನು, ಈಗ ಅದು ಕಾಣಿಸ್ತಿಲ್ವಲ್ಲ, ನನಗೆ ಅದಕ್ಕೆ ಬೇಜಾರು. ಅದಕ್ಕೆ ಯಾಕೆ ಅಷ್ಟೊಂದು ಬೇಜಾರು ಮಾಡ್ಕೋತೀಯ? ಇರು ಬಂದೆ. ಏನ್ ತರಕ್ ಹೋದ್ರು ಅಜ್ಜಿ? ನಮ್ಮ ತಾತನ ತಗೊಬರಕ್ಕೆ ಹೋದ್ಲು, ನಂಗೇನು ಗೊತ್ತು. ರಾಣಿ, ಇದು ನನ್ನ ಗಂಡ ಉಪಯೋಗಿಸ್ತಿದ್ದ ಪೆನ್ನು, ಒಂದು ಈಟು ಬಳಸಿಲ್ಲ, ಚಿಂದಾಗೆ ಮಾಡ್ತಿರೋದು. ಊರಿನ ಜನ ಎಲ್ಲ ಓದೋದಕ್ಕೆ ಬರಲ್ಲ ಆಡ್ಕೊಂತಾರೆ ಅಂತ ಹೇಳ್ಬಿಟ್ಟು ಯಾವಾಗಲೂ ಜೋಬಲ್ಲೇ ಇಟ್ಕೊಂಡು ಓಡಾಡೋರು. ಇದನ್ನು ನೀನು ಬಳಸು, ತಗೊಳ್ಳುವ. ಅಜ್ಜಿ, ನಿಮ್ಮ ನಂಬಿಕೆನ ನಾವು ಉಳಿಸ್ಕೋತೀವಿ. ಸರಿ, ನಾವಿನ್ನು ಬರ್ತೀವಿ. ಧರೆ ನಡೀರಿ. ಅಜ್ಜಿ, ನನಗೊಂದು ಪೆನ್ ಇದ್ರೆ ಕೊಡು. ಹೋಗಲ್ಲ ಓಲ್ಡ್ ಲೇಡಿ. ನಾನು ಅವತ್ತೇನು ಹೇಳಿದ್ದೆ ಸರ್ ನಿಮಗೆ? ಸ್ವೀಟ್ ಜಾಸ್ತಿ ತಿನ್ನಬಾರ್ದು ಅಂತ ತಾನೆ? ನೋಡಿ, ಶುಗರ್ ಎಷ್ಟು ಜಾಸ್ತಿ ಆಗಿದೆ ಅಂತ. ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗ್ತೀರಾ ಇವಾಗ ಹೋಗಿ? ನನ್ನ ಮೊಬೈಲ್ಗೆ ಒಂದು ಚಾರ್ಜರ್ ಕೊಡ್ಸರಿ, ನೀವೆಲ್ಲ ಕಳ್ಸರು ಹೋಗ್ತೀನಿ ಡಾಕ್ಟ್ರ. ಡಿಜಿಟಲ್ ಇಂಡಿಯಾ ರಾಯಭಾರಿ ಸರ್ ನೀವು. ನಾನು ಕೊಟ್ಟಿರೋ ಮಾತ್ರ ಟೈಮಿಗೆ ತೊಗೊಂಡಿಲ್ಲ ಅಂತಂದರೆ ನಿಮ್ಮ ಮೊಬೈಲಿಗೆ ನೆಟ್ವರ್ಕ್ ಇಲ್ಲದಿರೋ ಥರ ಮಾಡಿಬಿಡ್ತೀನಿ. ಮಾಡಬೇಡಿ ಡಾಕ್ಟ್ರ, ಮೊಬೈಲ್ ಇಲ್ಲದೆ ಇರೋಕ್ಕಾಗಲ್ಲ. ಫೀಸು ಡಾಕ್ಟ್ರ? ಇಲ್ಲಾಕಿ, ಹುಷಾರಾಗಿ ಹೋಗಿ ಬನ್ನಿ. ಬಾರು ಸಾರು ಮಾಡೀನಿ. ಸಾರು ಸ್ವಲ್ಪ ರುಚಿ ನೋಡಿ ಹೇಳು, ಹೆಂಗೈತೆ ಅಂತ. ಏನತ್ತೆ ನೀವು? ನಿಮ್ಮ ಮಗ ನಿಮ್ಮ ಕೈ ರುಚಿಗೆ ಕ್ಲೀನ್ ಬೋಲ್ಡ್ ಆಗಿ ಪಾರು ಕಿಚನ್ನ ಬಿಟ್ಕೊಟ್ಬಿಡು ಅಂತ ಹೇಳ್ಬಿಟ್ಟಿದ್ದಾರೆ. ನೀವು ನೋಡಿದ್ರೆ ನನ್ನ ಹತ್ರ ಸಾಂಬಾರು ರುಚಿ ಕೇಳ್ತಿದ್ದೀರಾ? ಅಯ್ಯೋ ಹಂಗಲ್ಲ ಪಾರು, ಮನ್ಸ ಅಂದಮೇಲೆ ತಪ್ಪು ಸರಿ ಒಂದಲ್ಲ ಒಂದ್ಸರಿ ಆಗೇ ಆಯ್ತದೆ. ಹಂಗೆ ಸಾರಿಗೆ ಏನಾದರೂ ಒಂಚೂರು ಹೆಚ್ಚು ಕಡಿಮೆ ಆದರೆ ಸರಿ ಮಾಡ್ಬೋದಲ್ಲ ಅಂತ. ತಗೋ, ಬಿಸಿ ಐತೆ ಪಾರು. ಆಹಾ, ಅಥೆಂಟಿಕ್ ಮಾರಿಗುಡಿ ಸಾಂಬಾರು. ಸೂಪರ್ ಸೂಪರ್ ಆಗಿದೆ ಅತ್ತೆ. ಇದನ್ನೇನಾದರೂ ನಿಮ್ಮ ಮಗ ತಿನ್ಬಿಟ್ರೆ ಹಂಗೆ ಫ್ಲ್ಯಾಟ್ ಆಗಿ ಓಡ್ ಬಂದು ಅವ್ವ ಅಂತ ತಪ್ಕೊಂಡು ಮುತ್ಕೊಂಡ್ಬಿಡ್ತಾರೆ. ಅದು ಯಾವಾಗ ಆಗುತ್ತೋ ಅಂತ ದಿನ ಕ್ಯಾಲೆಂಡರ್ ನೋಡ್ತೀನಿ ಕಾಯ್ತೀನಿ, ಕ್ಯಾಲೆಂಡರ್ ನೋಡ್ತೀನಿ ಕಾಯ್ತೀನಿ. ಯಾವಾಗ ಬರ್ತೈತೋ ಏನು? ಅತ್ತೆ, ಇನ್ಮೇಲೆ ಕ್ಯಾಲೆಂಡ್ರೆಲ್ಲ ನೋಡೋಕೆ ಹೋಗ್ಬೇಡಿ. ಅದರಲ್ಲಿ 31 ದಿನ ಇರುತ್ತೆ. ಅದೇ ಪಾರು ಅಷ್ಟೆಲ್ಲ ಟೈಮ್ ತೊಗೊಳ್ಳಲ್ಲ. ಜಸ್ಟ್ 1 ವಾರದ ಮೇಲೆ 10 ದಿನ ಆಗ್ಬೋದು ಅಷ್ಟೆ. ಅಷ್ಟಲ್ಲ ಅಮ್ಮ ಮಗ ಇಬ್ಬರು ಒಂದಾಗ್ಬಿಡ್ತೀರ ನೋಡ್ತೀವಿ. ಹೌದೇನಮ್ಮ? ನನ್ನ ಸೊಸೆ ಅಂದರೆ ಸೊಸೆ. ಅತ್ತೆ, ಈ ಡಾಕ್ಟ್ರ್ ಪಾರು ಬರೀ ಮನುಷ್ಯರ ಕಾಯಿಲೆನ ವಾಸಿ ಮಾಡಲ್ಲ, ಇಂಥ ಮನೆ ಗಂಟಿರೋ ಕಾಯಿಲೆನೂ ವಾಸಿ ಮಾಡೋಕೆ ಗೊತ್ತು. ನನ್ಗೆ ಎಲ್ಲಿವರೆಗೂ ನಿಮ್ಮ ಜೊತೆ ಜಗಳ ಆಡ್ತಿರ್ತೀನೋ ಅಲ್ಲಿವರೆಗೂ ನಿಮ್ಮ ಮಗ ನಿಮ್ಗೆ ಹತ್ರ ಆಗ್ತಾನೆ ಇರ್ತಾರೆ.
ಅಯ್ಯೋ ದೇವ್ರೆ, ಎಂಥ ಕೆಲಸ ಆಗೋಯ್ತು. ನಾನು ಅತ್ತೆ ನಾಟಕ ಮಾಡಿದ್ದೀವಿ ಅಂತ ಮಾವಂಗೆ ಏನಾದರೂ ಗೊತ್ತಾದರೆ ಇನ್ಯಾವತ್ತೂ ಅತ್ತೆ ಜೊತೆ ಒಂದಾಗಲ್ಲ. ಅಯ್ಯೋ ಪಾರು, ನೋಡ್ ಪಾರು, ನನ್ ಗತಿ ಏನಾಗೈತೆ ಅಂತ. ಏನಾಯ್ತು ಮಾವ? ಅಯ್ಯೋ, ಪಾರಿವಾಳ ಬಂದು ಪಿಕ್ಕೆ ಹಾಕ್ಬಿಡ್ತು ಪಾರು. ಈ ಪಾರಿವಾಳಕ್ಕೆ ನನ್ನ ತಲೆನೇ ಬೇಕಿತ್ತ? ನನ್ನ ಹೆಗ್ಲೇ ಬೇಕಿತ್ತ? ನಮ್ಮ ಊರಿಗೆ ಸಿನಿಮಾ ಸ್ಟಾರ್ ಬರ್ತಾರೆ ಅಂತ ಅವ್ರಿಗೆ ಉಳ್ಕೊಳ್ಳೋ ವ್ಯವಸ್ಥೆ ಮಾಡ್ಬೇಕು ಅಂತ ಹೋಯ್ತಿದ್ದೆ. ಪ್ರೀತಿಯ ಪಾರಿವಾಳ ಆರಿ ಹೋಯ್ತು ಗೆಳೆಯ ನಂಗೆ. ಪಾರಿವಾಳ ಬಂದ್ಬಿಟ್ಟು ಪಿಕ್ಕಿ ಹಾಕ್ಬಿಡ್ತು, ಆರ್ಬಿಟ್ಟು ಹೋಗ್ಬಿಡ್ತು. ನಂಗೆ ಒಂಥರ ಹಸೆ ಆಯ್ತಿದೆ, ಮೈಯೆಲ್ಲ ಒಂಥರ ಆಯ್ತಿದೆ. ಬಾಪಾರ ಹೊಸಿ ನೀರು ಹಾಕ್ಬಿಡುಬ್ರೆ. ಅಯ್ಯೋ ಪಾಪಚ್ಚಿ ನೀನು ಬಂದ. ಮುಟ್ಬೇಡ, ನೀ ಬಂದು ಹೊಸಿ ನೀರು ಹಾಕು, ಆಟೆ ಸಾಕು. ಡಾಕ್ಟ್ರೇ, ನಾನು ಇವಾಗ ಏನಾದರೂ ಮಾವನ ಜೊತೆ ಹೋದರೆ ಅಮ್ಮ ಮಗನ ಮೊಮೆಂಟ್ ಮಿಸ್ ಆಗೋಗ್ಬಿಡುತ್ತಲ್ವಾ? ಮಾವ ನಿನ್ನ ಕೆಲಸ ಏನಿದ್ರು ಆಮೇಲೆ ಮೊದಲು ಪೇಷಂಟು ಪಾಪ. ಬನ್ನಿ ಸರ್, ಬನ್ನಿ, ನೀವು ಬನ್ನಿ. ಏ ಪಾರೋ, ಕೂತ್ಕೊಳ್ಳಿ. ಅಲ್ಲ ಪಾರು, ನಂಗೆ ಹೊಸಿ ನೀರು ಹಾಕ್ಬಿಡು ಪಾರು. ನಾನು ಗೆಸ್ಟ್ ಹೌಸ್ ತವ ಅರ್ಜೆಂಟಾಗಿ ಹೋಗ್ಬೇಕು. ಹೊಸಿ ನೀರು ಹಾಕ್ಬಿಡು. ಏ ಮಾವ, ಪೇಷಂಟ್ ಪಾಪ ಏನು ಎಮರ್ಜೆನ್ಸಿ ಇದೆಯೋ ಏನೋ, ನೀನಿರೋ ಮಾವ. ಕೂತ್ಕೊಳ್ಳಿ ಸರ್, ಕೂತ್ಕೊಳ್ಳಿ, ನೀವು ಕೂತ್ಕೊಳ್ಳಿ. ಹಂಗೇನೆ ಏನಿಲ್ಲ ಮೇಡಮ್, ನೀವು ಹೋಗ್ಬಿಟ್ಟು ಬನ್ನಿ ಮೇಡಮ್. ಏಯ್ ಡಾಕ್ಟ್ರ್, ನಾನಾ ನೀವಾ? ಕೂತ್ಕೊಳ್ರಿ. ಪಾರು, ನನಗೆ ಒಂಥರ ಐತೈತೆ, ಮೈಯೆಲ್ಲ ತರ ಗಿಜಿ ಅಂತಿದೆ. ಬಾಬರು, ಶೋ ಹೇಳಿ ಸರ್, ನಿಮ್ಗೆ ಯಾವಾಗಿಂದ ಹೊಟ್ಟೆ ನೋವು? ಹಾಂ, ಮಗ, ನೀರು ಹೆಂಗೂ ಕಾದವೆ, ನಾನೇ ಹಾಕ್ಕೊಡ್ತೀನಿ ಬಾ. ಹೇಳಿ ಸರ್, ಏನಾಗಿದೆ ನಿಮಗೆ? ಮೇಡಮ್, ನಾನು ಪೇಷಂಟ್ ಅಲ್ಲ, ಕರೆಂಟ್ ಬಿಲ್ ಕೊಡಕ್ಕೆ ಬಂದಿದ್ದೀನಿ. ಅಯ್ಯೋ ಸಾರಿ ಸರ್, ಮೀಟ್ರ್ ಬೋರ್ಡ್ ಹೊರಗಡೆ ಇದೆ. ಸಾರಿ.